ಕರ್ನಾಟಕದಲ್ಲಿ ಸೋಂಕಿನ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದಕ್ಕೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರುವ ಪ್ರಕರಣಗಳೇ ಸಾಕ್ಷಿಯಾಗಿದೆ. ಕರ್ನಾಟಕದಲ್ಲಿ ಕೊರೋನಾ ಸೋಂಕು ನಾಳೆ 1 ಲಕ್ಷ ಗಡಿ ದಾಟುವಂತಹ ಸಾಧ್ಯತೆ ದಟ್ಟವಾಗಿದೆ. ಯಾಕಂದ್ರೆ ಇವತ್ತು ಮತ್ತೆ ಕರ್ನಾಟಕದಲ್ಲಿ 5,000 ಗಡಿ ದಾಟಿದೆ ಸೋಂಕು. 82 ಜನ ಸಾವನ್ನಪ್ಪಿದ್ದಾರೆ. 8 ಜಿಲ್ಲೆಗಳಲ್ಲಿ 4,000, 3,000 ಗಡಿ ಮೀರಿದೆ ಈ ಕೊರೋನಾ. ಒಟ್ಟಾರೆ ಲೆಕ್ಕವನ್ನ ನಾವು ನೋಡ್ತಾ ಹೋಗೋದಾದ್ರೆ ಒಟ್ಟಾರೆ ಈ ಒಂದು ಸೋಂಕಿನ ಲೆಕ್ಕ ಇವತ್ತು 5,199 ಪ್ರಕರಣಗಳು ದಾಖಲಾದ್ರೆ 82 ಮಂದಿ ಸಾವನ್ನಪ್ಪಿದ್ದಾರೆ. ಇವತ್ತು ಒಂದೇ ದಿನ ಆಕ್ಟಿವ್ ಪ್ರಕರಣಗಳ ಸಂಖ್ಯೆ ಇರುವಂತದ್ದು 58,417 ಆದ್ರೆ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವವರ ಸಂಖ್ಯೆ 632 ಮಂದಿ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಹಾಗಾದ್ರೆ ಆ 8 ಜಿಲ್ಲೆಗಳು ಯಾವ್ಯಾವುದು, ಟಾಪ್ 8 ಡಿಸ್ಟ್ರಿಕ್ಟ್ಸ್ ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ ಬಳ್ಳಾರಿಯಲ್ಲಿ ಇವತ್ತು ಯಾವ ರೀತಿಯ ಪ್ರಕರಣ ಜಾಸ್ತಿ ಆಗಿದೆ ಅನ್ಬೋದು. ಅದಕ್ಕಿಂತ ಮುಂಚೆ ನಾವು ನೋಡೋದಾದ್ರೆ ಬೆಂಗಳೂರಿನಂತೂ ಬಿಡುವ ಹಾಗೇನೆ ಇಲ್ಲ. ಪ್ರತಿ ದಿನ ಕೂಡ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. 1,950 ಪ್ರಕರಣಗಳು, ಒಟ್ಟಾರೆ 45,453 ಪ್ರಕರಣಗಳು, ಹತ್ರ 50,000 ಹತ್ರ ಬಂದಿದೆ ಆಲ್ರೆಡಿ ಬೆಂಗಳೂರಲ್ಲಿ. ಏನೋ ಬಳ್ಳಾರಿಯಲ್ಲಿ ಇವತ್ತು 579 ಪ್ರಕರಣ ಆದ್ರೆ ಒಟ್ಟು ಪ್ರಕರಣಗಳ ಸಂಖ್ಯೆ 4,090. ದಕ್ಷಿಣ ಕನ್ನಡ 3ನೇ ಪ್ಲೇಸ್ಗೆ ಈಗ ಹೋಗಿದೆ. ಇವತ್ತು 199 ಪ್ರಕರಣ ಆದೆ. ಒಟ್ಟು ಪ್ರಕರಣ 4,806 ಪ್ರಕರಣಗಳು. ಕಲಬುರಗಿಯಲ್ಲಿ ಇವತ್ತು 152 ಪ್ರಕರಣ, ಒಟ್ಟಾರೆ ಪ್ರಕರಣ 3,864 ಪ್ರಕರಣಗಳು ದಾಖಲಾಗಿದೆ. ಇನ್ನು ಉಡುಪಿಯಲ್ಲಿ 169 ಪ್ರಕರಣ, 3,387 ಒಟ್ಟು ಪ್ರಕರಣ. ಧಾರವಾಡದಲ್ಲಿ ಇವತ್ತು 165 ಪ್ರಕರಣ, 3,190 ಪ್ರಕರಣ. ಮೈಸೂರಿನಲ್ಲಿ ಇವತ್ತು 230 ಪ್ರಕರಣ. ಮೈಸೂರು ಕೂಡ ಈಗ ಆತಂಕಕ್ಕೆ ಕಾರಣ ಆಗ್ತಾ ಇರುವಂತಹ ಜಿಲ್ಲೆ. ಒಟ್ಟು ಪ್ರಕರಣಗಳ ಸಂಖ್ಯೆ 2,867 ಆದ್ರೆ ವಿಜಯಪುರದಲ್ಲಿ 132 ಪ್ರಕರಣಗಳು ದಾಖಲಾಗಿದೆ. ಒಟ್ಟಾರೆ ಪ್ರಕರಣಗಳ ಸಂಖ್ಯೆ 2,295 ಪ್ರಕರಣಗಳು ವಿಜಯಪುರದಲ್ಲಿ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ 8 ಜಿಲ್ಲೆಗಳು ಬಹಳ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಪ್ರತಿದಿನ ಕೂಡ 3 ಅಂಕಿ ನಂಬರ್ ಅನ್ನೇ ದಾಟ್ತಾ ಇರೋದನ್ನ ನಾವು ನೋಡಬಹುದು. ಕೊರೋನಾ ಸೋಂಕು 1 ಲಕ್ಷದ ಗಡಿ ತಲುಪಿದ್ದೆ ಜುಲೈ ತಿಂಗಳಲ್ಲಿ ಅಂದ್ರೆ ನೀವು ನಂಬಲೇಬೇಕು. ಹಾಗಿದ್ರೆ ಪ್ರತಿ ವಾರ ಸೋಂಕು ಹೇಗೆ ಸುನಾಮಿ ತರ ಅಪ್ಪಳಿಸ್ತು ಅಂತ ನಾವು ನಿಮ್ಗೆ ತೋರಿಸ್ತೀವಿ ನೋಡಿ. ಜೂನ್ ಕೊನೆವರೆಗೂ ಕೂಡ ಯಾವ ರೀತಿಯಾಗಿತ್ತು ಸೋಂಕು ಅನ್ನೋದನ್ನ ನಾವು ಗಮನಿಸೋದಾದ್ರೆ ಜೂನ್ ಕೊನೆವರೆಗೂ ಕೂಡ 15,242 ಪ್ರಕರಣಗಳು ಇದ್ದಿದ್ದನ್ನ ನಾವು ಗಮನಿಸಬಹುದು. ಹಾಗೆ ಸಾವಿನ ಪ್ರಕರಣಗಳು ಎಷ್ಟಿತ್ತು? 246 ಸಾವಿನ ಪ್ರಕರಣಗಳು ದಾಖಲಾಗಿತ್ತು. ಅದೇ ರೀತಿಯಾಗಿ ಗುಣಮುಖರಾದವರ ನಂಬರ್ ನೋಡಬಹುದು ನೀವು. 7,918 ಜನ ಈ ಒಂದು ಕೊರೋನಾದಿಂದಾಗಿ ಗುಣಮುಖ ಆಗಿದ್ರು ಜೂನ್ನ ಕೊನೆಯ ವಾರದಲ್ಲಿ. ಆ ನಂತರ ನೆಕ್ಸ್ಟ್ ನಾವು ನೋಡೋದಾದ್ರೆ ಜುಲೈ ಫಸ್ಟ್ ವೀಕ್ ಅಲ್ಲಿ ಮೊದಲ ವಾರದಲ್ಲಿ ಏನಾಯ್ತು? 5 ದಿನಕ್ಕೆ 8,232 ಸೋಂಕಿನ ಪ್ರಕರಣಗಳು ದಾಖಲಾಗಿದ್ದು ಕೇವಲ 5 ದಿನದಲ್ಲಿ. ಒಟ್ಟು ಪ್ರಕರಣಗಳು ಎಷ್ಟಾಯ್ತು ಅಂತ ನೋಡೋದಾದ್ರೆ 23,474ರಷ್ಟು ಒಟ್ಟು ಪ್ರಕರಣಗಳು ದಾಖಲಾಯಿತು ಕೇವಲ 5 ದಿನದಲ್ಲೇ. ಹಾಗೇನೆ 5 ದಿನಕ್ಕೆ 126 ಮಂದಿ ಸಾವನ್ನಪ್ಪಿದ್ರು. ಒಟ್ಟಾರೆ ಸಾವಿನ ಸಂಖ್ಯೆ 5 ದಿನದಲ್ಲಿ ನಾವು ಗಮನಿಸಬೇಕಾದ್ರೆ 372 ಪ್ರಕರಣಗಳು. ಒಟ್ಟು ಸಾವಿನ ಪ್ರಕರಣಗಳನ್ನ ಕೂಡ ನಾವು ಗಮನಿಸಬೇಕಾಗತ್ತೆ. ಇನ್ನು 5 ದಿನಕ್ಕೆ ಗುಣಮುಖರಾದವರ ಸಂಖ್ಯೆಯನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. 1,929 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದು ಗುಣಮುಖರು ಕೂಡ ಆಗಿದ್ದಾರೆ. ಒಟ್ಟು ಗುಣಮುಖರಾದವರ ಸಂಖ್ಯೆ 9,847 ಜನ ಗುಣಮುಖರಾಗಿದ್ದಾರೆ. ಇದು ಜುಲೈ ಮೊದಲ ವಾರದಲ್ಲಿ ಆಯ್ತು. ನೆಕ್ಸ್ಟ್ ಜುಲೈ ಸೆಕೆಂಡ್ ವೀಕ್ ಅಲ್ಲಿ 2ನೇ ವಾರದಲ್ಲಿ ಏನಾಯ್ತು ಅನ್ನೋದನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಒಂದೇ ಸಲ ಏರಿಕೆಯನ್ನ ಕಾಣ್ತು ಈ ಒಂದು ಪ್ರಕರಣಗಳ ಸಂಖ್ಯೆ ಅನ್ನೋದನ್ನ ಹೇಳುವಂತಹ ಪ್ರಯತ್ನ ಇದು. 7 ದಿನಕ್ಕೆ 15,369 ಪ್ರಕರಣಗಳು ಆದ್ರೆ ಒಟ್ಟು 38,843 ಸೋಂಕಿನ ಪ್ರಕರಣಗಳು ಕೂಡ ಜುಲೈ 2ನೇ ವಾರದಲ್ಲಿ ದಾಖಲಾಗಿರೋದನ್ನ ನಾವು ಗಮನಿಸಬಹುದು. 7 ದಿನಕ್ಕೆ ಈ ಒಂದು ಸಂಖ್ಯೆಗಳು. ಇನ್ನು ಸಾವಿನ ಸಂಖ್ಯೆ 312 ಆಯ್ತು. 7 ದಿನಕ್ಕೆ 312 ಪ್ರಕರಣಗಳು ಸಾವಿನ ಪ್ರಕರಣಗಳು ಆಯ್ತು. ಇದುವೇ ಆತಂಕಕ್ಕೆ ಕೂಡ ಕಾರಣ ಆಗಿದೆ. ಯಾಕಂದ್ರೆ ಸಾವಿನ ಪ್ರಕರಣಗಳು ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು ಅಂತ ಹೇಳಿ ಒಟ್ಟು ಸಾವಿನ ಸಂಖ್ಯೆ 684 ಪ್ರಕರಣಗಳು ಕೂಡ ಆಗಿರೋದನ್ನ ನಾವು ಗಮನಿಸಬಹುದು. ಆ ನಂತರ ಗುಣಮುಖರಾದವರ ಸಂಖ್ಯೆಯನ್ನ ನಾವು ನೋಡಿದ್ರೆ 5,562. ಅದು ಕೂಡ ಒಂದು ರೀತಿಯ ಆಶಾದಾಯಕ ಭಾವನೆ ಆಗಿತ್ತು. ಯಾಕಂದ್ರೆ ಗುಣಮುಖರಾದವರು ಕೂಡ ಜಾಸ್ತಿಯ ಸಂಖ್ಯೆಯಲ್ಲಿ ಇದ್ರು ಅನ್ನೋದು. ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ ನಾವು ನೋಡಿದ್ರೆ 15,409 ಮಂದಿ 2ನೇ ವಾರದಲ್ಲಿ ಗುಣಮುಖರಾದವರ ಸಂಖ್ಯೆಯನ್ನ ನಾವು ನೋಡಬಹುದು. ನೆಕ್ಸ್ಟ್ ಜುಲೈ 3rd ವೀಕ್ ಅಲ್ಲಿ 3ನೇ ವಾರದಲ್ಲಿ 13ರಿಂದ 19ರವರೆಗೆ ಯಾವ ರೀತಿಯಾಗಿ ಸೋಂಕಿನ ಪ್ರಕರಣ ಜಾಸ್ತಿ ಆಯ್ತು ಅಂತ ನೋಡಿದ್ರೆ
ಏರುಗತಿಯಲ್ಲೇ ಸಾಗ್ತಾ ಹೋಯ್ತು. 24,929 ಸೋಂಕಿನ ಪ್ರಕರಣಗಳು 7 ದಿನದಲ್ಲಾದ್ರೆ ಒಟ್ಟು ಪ್ರಕರಣಗಳು 63,772 ಆಯ್ತು. ಹಾಗೆಯೇ ಸಾವಿನ ಸಂಖ್ಯೆ 647 ಪ್ರಕರಣಗಳು. ಸಾವಿನ ಸಂಖ್ಯೆಯನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಒಟ್ಟು ಸಾವಾಗಿರೋದು 1,331ರಷ್ಟು ಸಾವು ಕೂಡ ಆಗಿದೆ. ನಾವು ಇದು ಗುಣಮುಖರಾದವನ್ನ ಕೂಡ ಹೇಳಬೇಕಾಗತ್ತೆ ಈ ಸಂದರ್ಭದಲ್ಲಿ, ಯಾಕಂದ್ರೆ ಗುಣಮುಖರಾಗುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಯ್ತು. 7,656 ಆದ್ರೆ 7 ದಿನಕ್ಕೆ ಒಟ್ಟು ಗುಣಮುಖರಾದವರ ಸಂಖ್ಯೆ 23,065ರಷ್ಟು ಜನ ಗುಣಮುಖರಾದ್ರು ಅಂತ ಹೇಳಿ. ಇನ್ನು 4ನೇ ವಾರದಲ್ಲಿ ಏನಾಯ್ತು 20ರಿಂದ 26ರವರೆಗೆ ಅಂತ ನಾವು ನೋಡೋದಾದ್ರೆ ಸೋಂಕಿನ ಸಂಖ್ಯೆಯನ್ನ ನಾವು ಗಮನಿಸಬಹುದು. ಈ ಸಂದರ್ಭದಲ್ಲಿ ಕೇವಲ 7 ದಿನಕ್ಕೆ ಎಷ್ಟು ಜನ ಸೋಂಕಿತರಾದ್ರು ಅಂತ ನೋಡೋದಾದ್ರೆ 32,369 ಸೋಂಕಿನ ಪ್ರಕರಣಗಳು ಆದವು. ಒಟ್ಟಾರೆ ಪ್ರಕರಣಗಳು ಈಗ ನಾವು ನೋಡೋದಾದ್ರೆ 96,141. ಅದಕ್ಕೆ ನಾವು ಹೇಳಿದ್ದು 1 ಲಕ್ಷದ ಗಡಿ ಹತ್ರ ಬಂದಿದೆ. ನಾಳೆ ಅದನ್ನು ಕೂಡ ದಾಟುವುದಕ್ಕೆ ಯಾವುದೇ ಸಂದೇಹ ಇಲ್ಲ ಅನ್ನುವಂಥದ್ದು. ಇನ್ನು 7 ದಿನಕ್ಕೆ 547 ಮಂದಿ ಸಾವನ್ನಪ್ಪಿದ್ರೆ 1,878 ಮಂದಿ ಒಟ್ಟು ಸಾವಿನ ಪ್ರಕರಣಗಳು ಕೂಡ ದಾಖಲಾಗಿದೆ. ಹಾಗೆಯೇ ಗುಣಮುಖರಾದವರ ಸಂಖ್ಯೆ 12,773 ಆದ್ರೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 35,838. ಸೊ ನಾಳೆ ಲಕ್ಷ ದಾಟುವಂತಹ ಭಯ ಕೂಡ ಇದೆ. ಒಂದು ರೀತಿಯ ಆತಂಕ ಕೂಡ ನಿರ್ಮಾಣ ಆಗಿದೆ. 1 ಲಕ್ಷದ ಗಡಿ ಈಗ ಆಲ್ರೆಡಿ ದಾಟುವಂತಹ ಸನಿಹದಲ್ಲಿ ಕೂಡ ನಾವು ಇದ್ದೇವೆ. ಅದೇ ಕಾರಣಕ್ಕಾಗಿ ಆತಂಕ ಆಗ್ತಾ ಇರೋದು. ಸಾವಿನ ಸಂಖ್ಯೆ 1,900 ಪ್ಲಸ್ ಆಗುವಂತಹ ಚಾನ್ಸಸ್ ಇದೆ. ಜೊತೆಗೆ ಗುಣಮುಖರಾದವರ ಸಂಖ್ಯೆ 47,000 ಆಗುವಂತಹ ಚಾನ್ಸಸ್ ಕೂಡ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ನೀವೆಲ್ಲರೂ ಕೂಡ ಆದಷ್ಟು ಜಾಗೃತೆಯಲ್ಲಿರಿ ಅನ್ನೋದನ್ನ ನಾವಿಲ್ಲಿ ನೋಡಬೇಕಾಗತ್ತೆ.